ಹಬ್ಬಕ್ಕೆ ಸಾರ್ಸಾತೇನೆ ನೋಡು. 9 ದಿನ ದೀಪ ಹಾಕ್ತೇವೆ, ಅದಕ್ಕೆ ಸಾರ್ಸಾತೇವೆ. ನಿಂದು ಮನೆ ಹಾಸನ ಮಾಡೋದು ಮುಗೀತನ? ನಾವೇನು ಏನು ಸಾಮಾನ ತೊಳಿಲಿಲ್ಲವ. ಮೊನ್ನೆ ಶ್ರಾವಣದಾಗ ಎಲ್ಲ ತೊಳೆದಿಟ್ಬಿಟ್ಟೇವೆ. ಈಗ ಹಂಗ ಮ್ಯಾಲಿಂದ ದೊಡ್ಡ ಕಸ ತಗೊಂಡು ಒರೆಸ್ಕೊಂಡು ಮತ್ತೆ ಎಲ್ಲ ಡಬ್ಬಿ ಗಿಬ್ಬಿ ಎಲ್ಲ ತ್ಯಾವ್ದರಬಿ ಮಾಡಿ ಒರೆಸಿ ಧೂಳ ಹೊಡ್ಕೊಂಡು ಒರೆಸಿಟ್ಬಿಟ್ಟಿವ. ಅದ ಊಡಾತ್ ನಮ್ದು. ಮತ್ತೆ ದೀಪಾವಳಿಗೆ ಸಾರಿಸ್ಬೇಕ, ಅದಕ್ಕೆ ಇಟ್ಟ ಮಾಡಿದ್ವಿ ನೋಡು. ಮತ್ತೆ ನೀ ದೀಪಾವಳಿಗೆ ಮಾಡ್ತೀರನ? ಹೋಗ ನಮ್ಮವನೇ ಇದು ಮಾಡಕನ ಮೊದಲು ಮುರಿದೈತಿ. ದೀಪಾವಳಿಗೆ ಎಲ್ಲ ಮಾಡಲಿ ನೋಡ್ಲಿಲ್ಲಲ್ತಿ. ನಮ್ಮ ಮನ್ಯಾಗ ನಾವು ಒಬ್ಬಕ್ಕೆ ಮಾಡ್ಬೇಕು ಎಲ್ಲಾನು. ಯವ್ವ ನಮ್ಮ ಅತ್ತಿ ನಾಷ್ಟ ಮಾಡೋದು ಹೋಗಿ ಶರಣಮ್ಮರ ಮನ್ಯಾಗ ಕುಂದ್ರೋದು, ಊಟ ಮಾಡೋದು ಹೋಗಿ ಶರಣಮ್ಮರ ಮನ್ಯಾಗ ಕುಂದ್ರೋದು, ಸಂಜೆನ ಚಹಾ ಕುಡಿಯೋದು ಹೋಗಿ ಶರಣಮ್ಮರ ಮನ್ಯಾಗ ಕುಂದ್ರೋದು, ರಾತ್ರಿ 9 ಗಂಟೆಗೆ ಊಟ ಆತಿಲ್ಲ 9-10 ಉಂಡ ಮ್ಯಾಗ ಒಂದು ಹೆಜ್ಜೆ ಮುಂದಕ್ಕೆ ಇಡೋದು ನೋಡ್ಲಿಕ್ಕೆ ಅಲ್ಲೇ ಮುಕ್ಕೊಂಬಿಡ್ತಾಳೆ ನೋಡ್ಲೆ ನಮ್ಮ ಅತ್ತಿ. ಕುತ್ಕೊಂಡು ಸಣ್ಣ ಸಣ್ಣ ಒಂದೆರಡು ಬಾಂಡ್ಯಾರ ತಿಕ್ ಕೊಟ್ರೆ ನನಗೆ ಹಗುರಾಗೋದಿಲ್ಲ ಅನ್ಲಿ. ಮಾತೆತ್ತಿದ್ರೆ ನೀನು ಪಗಾರ ಕೊಡ್ತೇವಲ್ಲ ಅಂತ. ಅಲ್ಲ, ಪಗಾರ ಕೊಡ್ಲಿಲ್ದಾಗ ಈಕಿ ಮಾಡಿದ ಅಟ್ರಾಗ ಐತಿ ಬಿಡು. ಅಲ್ಲೇ ಒಂದು ಕೆಲಸನೂ ಮಾಡ್ದಂಗೆ ತಿಂದು ಕೂಳಿ ಹ್ಯಾಂಗ ಜೀರ್ಣಕತ್ತಿ ನಮ್ಮ ಅತ್ತಿಗೆ? ಏನತ್ತೇನವ ಮತ್ತೆ ಈ ವಯಸ್ಸಿನಾಗು ನಿಮ್ಮ ಅತ್ತಿ ಸಮಾನಕ್ಕೆ 3 ಹೊತ್ತು ಉಂಡು ಕೂಳ ಅರ್ಗಿಸ್ತಾಳಲ್ಲ, ಅದನ್ನ ಹೇಳಲಿ. ವಯಸ್ಸಾದ ಮ್ಯಾಗ ಕೂಳ್ ಕಡಿಮೆ ಆಕತಿ, ಊಟ ದೌಡ್ ಜೀರ್ಣ ಆಗಂಗಿಲ್ಲ ಅಂತಂದು ವಯಸ್ಸಾದವ್ರು 1 ಹೊತ್ತು ಉಂಡ್ರು 1 ಹೊತ್ತು ಉಣ್ಣಂಗಿಲ್ಲ ಅಂತಾರು. ನಿಮ್ಮ ಅತ್ತಿ 3 ಹೊತ್ತು ಗಾವಿಗೆ ತಿಂದು 10 ಹೊತ್ತಿಗೆ ಚಾ ನಾಷ್ಟ ಎಲ್ಲ ಮಾಡ್ತಾಳಲ್ಲ. ಅಯ್ಯೋ, 1 ಹೊತ್ತಿಗೆ 4 ರೊಟ್ಟಿ ಉಣ್ತಾಳ ನಮ್ಮ ಅತ್ತಿ. ಏನಯ್ಯವ್ವ ವಯಸ್ಸಾಗೈತೆ ಅಕ್ಕಿಗೆ, ವಯಸ್ಸಾದ್ರೂ ಎಲ್ಲ ಸಮಾನಾಗ ಉಣ್ತಾಳ. ಅಯ್ಯವ್ವ, ವಯಸ್ಸಾಗಿರೋ ನಾವ 4 ರೊಟ್ಟಿ ಉಣ್ಣಂಗಿಲ್ಲ, 4 ರೊಟ್ಟಿ ಉಣ್ತಾಳ. 4 ತಿನ್ನತಾಳ. ನೀ ಸುಡವು ಹಂಚಿನ ಮ್ಯಾಗಿನ ತೆಗೆದು ಕೊಡು. ಪಲ್ಯ ಕಮ್ಮಗಾತಂದ್ರೆ 4 5 ತಿನ್ನತಾಳಲಿ. ನೋಡ್ಲೆ ನಮ್ಮ ಮನ್ಯಾಗ ಮುಂಜಾನೆ 8 ನಟತ್ತಿಗೆ ನಾಷ್ಟ ಆಗಿರ್ತೈತೆ. ಮುಂಜಾನೆ ಎಲ್ಲರಿಗೂ ಒಂದು ಇಟ್ಟಿಟ್ಟು ನಾಷ್ಟ ಹಾಕೊಡ್ತೇನೆ. ನಾಷ್ಟ ತಿಂದು ಚಾ ಕುಡಿತು. ನನ್ನ ಗಂಡ ಹೊಲಕ್ಕೆ ಹೋಗ್ತಾನ, ಹುಡುಗರು ಸಾಲಿಗೆ ಹೋಗ್ತಾವ. ಆಕೆ ಏನಾರು ನಮ್ಮ ಶೈಲವ್ ಬಂದ್ರೆ ಆಕೆ ಒಂದು ಇಡ್ತಿತ್ತಾಳ, ನಾನು ಒಂದು ಇಡ್ತಿದ್ದೇನೆ. ಈಕಿನೂ ತಿತ್ತಾಳ. ತಿಂದು ಚಾ ಕುಡಿದು ಇಕ್ಕಟ್ಟ ಒಂದಿಟ್ಟು ಹೊತ್ತು ಅಲ್ಲಿ ಇಲ್ಲಿ ಒಂದಿಟ್ಟು ಮನ್ಯಾಗ ಆಡ್ತಾಳ, ಇಲ್ಲ ಮಗಳ ಮನೆ ಕಡೆ ಒಂದು ಹೆಜ್ಜೆಗೆ ಹೋಗಿ ಬರ್ತಾಳೆ. ಮುಗೀತು. ಆಮೇಲೆ ನಾನು 10:30-11 ಗಂಟೆ ಹಂಗೆ ರೊಟ್ಟಿಗೆ ಹಂಚಿಡ್ತೀನಿ. ಕರೆಕ್ಟಾಗಿ ಬಂದ್ಬಿಡ್ತಾಳೆ. ಅಟ್ಟೊತ್ತಿಗೆ ಬಂದು ಸುಡೋ 4 ರೊಟ್ಟಿ ತಿಂದು ಶರಣಮ್ಮರ ಮನೆ ಕಾಲು ಕೀಳೋದಕ್ಕೆ, ಅಲ್ಲಿ ಮಠ ಕೀಳೋದಿಲ್ಲ. ಆ 10-11 ಗಂಟೆ ಹಂಗೆ 4 ರೊಟ್ಟಿ ತಿಂದು ಮತ್ತೆ 3 ಗಂಟೆ ಹಂಗೆ ಬಂದು ಮತ್ತೆ 2 ರೊಟ್ಟಿ ಉಂಡು ಅನ್ನ ಸಾರು ಉಣ್ತಾಳೆ. ಮತ್ತೆ ಸಂಜಿನ ಬರ್ತಾಳೆ. ಸಂಜಿನಾಗ ಏನಾರು ಒಂದಿಟ್ಟು ಚುಮ್ಮರಿ ಚೂಡ ಇವು ಮಾಡಿರ್ತೀನಿ, ತಿಂದು ಚಹಾ ಕುಡಿತಾಳೆ. ಮತ್ತೆ 9 ಗಂಟೆ 9:30 ಹಂಗೆ ಮತ್ತೆ 1 ರೊಟ್ಟಿ ಇಲ್ಲ 2 ರೊಟ್ಟಿ ಉಂಡು ಅನ್ನ ಉಣ್ತಾಳೆ. ಇಟ್ಟು ತಿನ್ನತಾಳೆ ನೋಡ್ಲಿಕ್ಕೆ ಕಂಪಲ್ಸರಿ. ಹೆಂಗೆ ಜೀರ್ಣಿಸ್ತಾಳೋ ಏನೋ ಅಲ್ಲಲ್ತಿ ಹೇಳ್ತೇನವ. ಇತ್ತಾನ ಕಡ್ಡಿ ತೆಗೋದು ಇತ್ತಾಗಿಡೋಂಗಿಲ್ಲ, ಹಾಕಿದ ಕುಂಡಿ ಹಿಂಗೆ ಸರಿಸೋದಿಲ್ಲ. ಉಚ್ಚಿ ಹೊಯ್ಯಾಕ ಸಂಡಾಸ್ಗೆ ಹೋಗಾಕ ಅಟ್ಟು ಹೇಳ್ತಾಳ ನೋಡಕ್ಕೆ. ಒಟ್ಟೆ ಹೇಳೋದಿಲ್ಲಕ್ಕೆ. ನೆಲಕ್ಕೆ ಹಾಕಿದ್ಲ ಅಂದ್ರೆ ಕುಂಡಿನ ಹೆಂಗರ ಕೂಳ ಅರುಗತೈತಿ. ಅದು ಹೆಂಗರ ಅದರ ಮ್ಯಾಗಿದ ಮ್ಯಾಗ ತುಂಬುತ್ತಾಳೋ. ಯವ್ವ ಹೆಚ್ಚಿನ ಕೂಳ ತಿನ್ನವ ನಮ್ಮ ಅತ್ತಿ. ಅಯ್ಯೋ ಯವ್ವ, ನಮ್ಗ 1 ಹೊತ್ತು ಉಂಡ್ರೆ 1 ಹೊತ್ತು ಉಣ್ಣಾಕ ಒಲ್ಲೆ ಅನಿಸ್ತೈತಿ. ಆಕೆ ಹೆಂಗೆ ಜೀರ್ಣಿಸ್ತಾಳೆ ಅಂದಂಗ ಕೂತಲ್ಲೇ ಕೂತ್ ನೀ ಮಾತಿ. ಅಯ್ಯವ್ವ, ನನಗಂತೂ ಹಬ್ಬದಾಗ 1 ಹೋಳಿಗೆ ಹೆಚ್ಚು ಉಂಡೆ ಅಂದ್ರೆ ನಾ ರಾತ್ರಿ ಉಣ್ಣೋದಿಲ್ವ. ಹಂಗೇನಾರ ಉಂಡೆ ಅಂದ್ರೆ ನನ್ನ ಕೊಟ್ಟಾಗಿಂದ ಕೂಳು ಕರಗದೇ ಇಲ್ಲ. ನಾನು ರಾತ್ರಿ ಎದ್ದು ಉಲ್ಟಿ ಮಾಡ್ಕೊಂಡೇ ಬಿಡ್ತೇನೆ ನೋಡುವ. ಇವ ಹಾಕ್ತಿತ್ತಾಳಲೇ ಗಟ್ಟದಾಡ್ಬಿಡು ಕರಗಿಸ್ತಾಳ. ಅಂದ್ರೂ ಈ ವಯಸ್ಸಿನಾಗ ಕೂಳು ಕರಗದು ಮತ್ತೆ ಬರಬರಿ ಇರ್ತಕ್ಕಿದ ಜೀರ್ಣಕ್ರಿಯೆ. ಅದ್ರ ಬಕ್ಕ ಬರಲಿ ಬೇಳಿ, ಅದ್ರದ್ದು ಏನು ಜೀರ್ಣಕ್ರಿಯೆ ಸರಿ ಐತೆ ಏನೈತೆ. ಯವ್ವ ದೆವ್ವ ಇದ್ದಂಗೆ ನೋಡುವ. ಅದಕ್ಕೆ ಒಂದಕ್ಕೆ ಮಾಡಿ ಹಾಕೋದ್ರಾಗ ಜಲಮ ಸಣ್ಣಾಗಿತ್ತು ನನಗತ್ತನು. ನನ್ನ ಗಂಡನ ಉಣ್ಣಂಗಿಲ್ಲ ಅಟ್ಟು ಖರೆ ಅಂದ್ರೆ. ನನ್ನ ಗಂಡ ನೋಡು ಮುಂಜಾನೆ ಒಂದಿಟ್ಟು ನಾಷ್ಟ ಮಾಡಿ ಹೊಕ್ಕೈತೆ. ಮಧ್ಯಾಹ್ನ ನಾನು ಫೋನ್ ಹಚ್ಚಿ ಕರೆದ್ರೆ 1-2 ರೊಟ್ಟಿ ತಿಂದು ಒಂದಿಟ್ಟು ಅನ್ನ ಉಂಡು ಹೊಕ್ಕೈತೆ. ಮತ್ತು ಸಂಜಿನಾಗ ಚಾಗಿ ಏನು ಕುಡಿಯಲ್ಲ, ಬರೋದ ತಡ ಮಾಡಿ ಬರ್ತಾನೆ. ಕುಡಿದ್ರು 1 ಕಪ್ ಚಹಾ ಕುಡಿತಾನೆ ನಟ್ಟ. ಇನ್ನು ಒಂದೇ ಸಲಿಗೆ ರಾತ್ರಿಗೆ 2 ರೊಟ್ಟಿ ತಿಂದು ಒಂದ್ಸಲ ಅನ್ನ ಉಣ್ತಾನೆ, ಇಲ್ಲ ಅಂದ್ರೆ ಇಲ್ಲ ಮಕ್ಕೊಂಡ್ಬಿಡ್ತಾನೆ. ಅವನದೇನು ಹೆಚ್ಚು ಊಟಿಲ್ವ, ನಂದು ನಟ್ಟುವ. ನಮ್ಮ ಹತ್ತಿರ ಕೂಳಿ ಹೆಚ್ಚು ನೋಡಿಕಿನ. ಹೆಚ್ಚಿನ ತಿನ್ನವ ಅಲ್ಲ, ಅಟ್ ಮಾಡ್ತಿತ್ತಾಳು. ತಿನ್ನಿಟ್ಕ ತಕ್ಕನಾಗ್ಯಾರ ಒಂದಿಟ್ಟು ಬದುಕು ಬಾಳೆ ಮಾಡೋದು ಇರ್ತೈತಿಲ್ಲ. ಅಯ್ಯೋ ಪ್ರೇಮಿ, ಚಂದ್ರಿಯವ್ರ ಹತ್ತಿ ಮನ್ಯಾಗೆಲ್ಲ ಬದುಕು ಮಾಡ್ತೈತಿ ಅಂತ ನೀನ. ಅಲ್ಲ, ನಮ್ಮ ಅತ್ತಿನೂ ಮಾಡೋದಲ್ಲ ಬಿಡು. ನಮ್ಮ ಅತ್ತಿನ ಅಂದಾರ ಒಂದಿನ ಬರ್ತೈತಿ. ಅದು ಅದೇ ನಿಮ್ಮ ಅತ್ತಿ ಹಂಗ ಸೇಮ್. ಇತ್ತಾನ ಕಡ್ಡಿ ತೆಗೆದು ಇತ್ತಾಗಿಡೋಂಗಿಲ್ಲ ನೋಡುವ. ಅದು ಹಂಗ ಹೊತ್ತಿ ಸರಿಯಾಗಿ ಕೂಳು ತಿನ್ನು ಕುಂದರು, ಕೂಳು ತಿನ್ನು ಕುಂದೂರು. ಇವ್ವ ಆಕ್ಯಾರ ಮಂದ್ಲಂದ್ರೆ ಬರೀ ಪಾನಿಪುರಿ, ಗೋಬಿ ಮಂಚೂರಿ, ವಡಾ ಪಾವು ಇದರಾಗ ಶೆಟ್ಟಿತಾಳೆ ನಮ್ಮ ಅತ್ತಿ. ಕಂಡತೆ ಖಂಡಿಲ್ಲ ಅನ್ನರಂಗೆ ಮಾಡ್ತೈತೆ ಪ್ರೇಮಿ. ನಮ್ದು ಅದೇ. ಇವಾಗ ದೇವ್ರ ದಯದಿಂದ ನಮ್ಮ ಅತ್ತಿ ನಮ್ಮ ಕುಟಾಗ ಇಲ್ಲ ಭಾಗ್ಯ ನಮ್ಗೆ ಇಲ್ದುದು ಚಲೋ ಆತ ಅನಿಸ್ತೈತಿ ನೋಡುವ. ಇಲ್ಲಾಂದ್ರೆ ಈಗ ನನ್ನ ಗಂಡ ವಡಾ ಪಾವು, ಗೋಬಿ ಮಂಚೂರಿ, ಪಾನಿಪುರಿ ತರೋದ್ರಾಗನ ಈ ಬರ ಪಗಾರನೆಲ್ಲ ಪಾನಿಪುರಿಗೆ ಹಾಕಬೇಕಾಗಿತ್ತು. ಖರೇನಾ? ಮತ್ತೆ ಅಲ್ಲಿ ನಿಮ್ಮ 5-6 ಕೊಡ್ಸಂಗಿಲ್ಲನ? ಏನೇನು ತಂದು ಕೊಡೋದಿಲ್ಲ ಅಲ್ಲಿ ನಮ್ಮ ನೆಗಣಿ. ಅಯ್ಯೋ, ನಮ್ಮ ನೆಗಣಿ ಅಂತೂ ಜೀನ್ ಜಿಕ್. ಮುಂಜಾನೆದ್ದು ಇಡ್ಲಿ, ದಾಸಿ, ಉಪ್ಪಿಟ್ಟು, ಅವಲಕ್ಕಿ ನಮ್ಮಂಗೆಲ್ಲ ನಾಷ್ಟ ಮಾಡ್ಕೊಂಡು ಕುಂದ್ರೋದಿಲ್ಲಕ್ಕಿ. ಏನ್ ಮಾಡ್ತಾಳ, ರಾತ್ರಿ 1 ಲೀಟರ್ ಹಾಲಿಗೆ ಹೆಪ್ಪು ಹಾಕಿರ್ತಾಳ ಮೊಸರು ಮಾಡಕತ್ತೇಳಿ. ಮುಂಜಾನೆ ಬಡ ಎದ್ದು 1 ಸೇರ್ ಹಿಟ್ಟು ನಾದ್ಕೊಂಡು ಮೊಸರು, ಒಂದಿಟ್ಟು ಶೇಂಗಾ ಪುಡಿ, ಉಪ್ಪು, ಗುರಾಳ್ ಪುಡಿ ಅಲ್ಲಿ ಇಟ್ಕೊಂಡು ರೊಟ್ಟಿ ಬಡ ಕುಂದಿರ್ತಾಳ. ಎಲ್ಲರಿಗೂ ಮೊಸರು ರೊಟ್ಟಿ ಹಚ್ಚಿ ಕೊಟ್ಟು ಬಡ ಮುಂಜಾನೆ ನಾಷ್ಟಾನು ಅದ, ಮಧ್ಯಾಹ್ನ ಊಟಕ್ಕೂ ಮಕ್ಕಳಿಗೆ ಒಂದು ಪಲ್ಯ ಮಾಡಿ, ಕಾಳಿಂದರ ಕಾಯಿಪಲ್ಯದರ ಕಾಟಿ ಎಲ್ಲರಿಗೂ ಕಳಿಸಿ ಬಿಡ್ತಾಳಕ್ಕಿ. ನಮ್ಮ ಮೈದ್ನಿಗೂ ಅಟ್ಟೆ. ಏನು ಮುಂಜಾನೆದವ್ರಿಗೆ ಯಾವ್ದು ನಾಷ್ಟ ಈದ್ ನಾಷ್ಟ ಮಾಡ್ಕೊಂಡು ಕುಂದ್ರೋದೇ ಇಲ್ಲಕ್ಕಿ. 5-6 ಒಂದ್ಸಲಿಗೆ ಇಡ್ಲಾರ, ದೋಸೆರ, ಪಡ್ಡರ ವಾರಕ್ಕೊಂದ್ಸಲಿ ಮಾಡ್ತಾಳ, ಕೊಡ್ತಾಳ ಅಟ್ಟ ನಮ್ಮ ನೆಗಣಿ. ಅವ್ವ ನಮ್ಮ ಅತ್ತಿ ಇಲ್ಲಿ ಬಂದಾಗ ಅದು ಮಾಡು ಇದು ಮಾಡು ಬರೀ ಈಕಿದ ಬೈಕಿ ತಿರ್ಸೋದಾಕತ್ತಿಲ್ಲ ಬಂದ್ರೆ.
ಇಡ್ಲಿ ಮಾಡು, ಉಪ್ಪಿಟ್ಟು ಮಾಡಿ, ಶಾವಿಗೆ ಉಪ್ಪಿಟ್ಟು ಮಾಡು, ಅವಲಕ್ಕಿ ಮಾಡು, ವಡಾಪಾವ್ ತಂಬ, ಗೋಬಿ ಮಂಚೂರಿ ತಂಬ, ಮತ್ತು ಪಾನಿಪುರಿ ತೊಂಬ, ಮಸಾಲೆ ದೋಸೆ ತಂಬ. ಅಂಗಡ್ಯಾನ ಪಲಾವ್ ತಿನ್ನಂಗ ಕತ್ತಿಕಿಗೆ ಅಂಗಡ್ಯಾನ ಪಲಾವ್ ಆದಂಗ ಮನ್ಯಾನ ಪಲಾವ್ ಆಗುದಿಲ್ಲ ಅಂತ ಯಾಡ ಪ್ರೇಮಿ ನಮ್ಮ ಅತ್ತಿದ್ ಕೇಳ್ತಿ. ಇವ್ ಆಕಿ ನಮ್ಮ ಪುಟ್ಟಾಗಿ ಇಲ್ದುದ್ದ ಭಾಳ ಚಲೋ ಆತ ಅನಿಸ್ತೈತಿ ನೋಡುವ ನನಗೆ ಖರೆ. ಇಲ್ಲಾಂದ್ರೆ ಆಕಿನ ಸಾಕೋದ್ರಾಗ ನಾವು ಇರೋ ಮನಿನೂ ಮಾರ್ಕೊಂಡು ನನ್ನ ಗಂಡನ ಪಗಾರ ಓಟಕ್ಕೆ ಹೊಟ್ಟಾಗ ಇರ್ತಿತ್ತು. ಹೌದವ, ಒಂದೊಂದಂತೂ ತಿನ್ನೋಕ್ಕಂತೂ ಚಟ ಬಿದ್ದು ಬಿಟ್ಟಿರ್ತೈತೆ ಅವಕ್ಕೆ. ನಮ್ಮ ಮನೆಯಂದು ಅದ ತಂದು ಕೊಡೋರಿಲ್ಲ ಅಟ್ಟ. ಅಲ್ಲೇ ಗೆಳತ್ಯಾರ ಕೂಡಿಸಿ ಏನಾರು ತರ್ಸೊಂತಿತ್ತಾವಂತ. ನಮ್ಮ ಮನೆಯಂದಂತೂ ಬಜ್ಜಿ ದೆವ್ವ. ನನಗತ್ತು ಮೂರು ದಿನಕ್ಕೂ ಬಜ್ಜಿ ಮಾಡತ್ತಾಳು. ನಾನು ಅದಕ್ಕೆ ಕೆಮ್ಮಿಗೆ ಹತ್ತಿದಿತ್ತು, ತಡ್ಡಿ ಕಾಲು ಒಂದು ನಾ ಮಾಡೋದಿಲ್ಲ ಅಂತ ಹೇಳ್ತೇನೆ. ನೀನು ಮಾಡಿದ್ರೆ ಅರ್ಧ ಕೆಜಿ ಹಿಟ್ಟಿನ ಬಜ್ಜಿ ಸಾಲುಗಲ್ಲ ನಮ್ಮ ಮನ್ಯಾಗ. ಹೌದು ಬಿಡ, ಎಷ್ಟು ಖರ್ಚು ಮಾಡೋದ ಒಂದು ಮಿತಿ ಇರ್ತೈತಿ. ಎಲ್ಲದಕ್ಕೂ ದುಡ್ದಿದ್ದೆಲ್ಲ ತಿನ್ಕೋತ ಹೋದ್ರೆ ನಾಳೆ ತಲೆ ಮೇಲೆ ತಟ್ಟಕೊಂಡು ಹೋಗೋದ ಸೈವ. ನಿಂಗೇನೋ ಇನ್ನೊಂದು ಅದು ಅರ್ಧಕ್ಕ ಬಿಟ್ಟು ನೋಡು, ಚಂದ್ರಿ ರತ್ತಿ ಎಲ್ಲ ಬದುಕು ಮಾಡ್ತಾಳತ್ತ ಮನ್ಯಾಗ. ಮತ್ತೇನು ಆಕಿ ಇವ್ರಂಗೆಲ್ಲ ತಪಾಸ್ಗೆ ತಿನ್ನೋಂಗಿಲ್ಲ ಪ್ರೇಮಿ. ನಾನು ಕೇಳಿದ್ನಲ್ಲ ಚಂದ್ರಿನ ತಿನ್ನೋದೆಲ್ಲ ಸೂಕ್ಷ್ಮದ ಅಂತ. ಮತ್ತು ಮೊನ್ನೆ ಮನಿ ಹಸನ್ ಮಾಡಾಕೆಲ್ಲ ಕೀಳ್ದಿರಕ್ಕೆ ಮನಿ ಕಿತ್ತಿದ್ರಂತ. ಆಕಿ ಓಸು ಬಾಂಡೆ ತಿಕ್ಕೊಟ್ಲಂತ ಅವ್ರ ಅತ್ತಿ. ಈಕಿ ಗಂಡ ಇವ್ರಕ್ಕ ಸೇರಿ ಮನಿ ಓಟು ಸಜ್ಜೆ ಮ್ಯಾಗಿನ ಕಸ ಹೊತ್ತುಕೊಂಡು ಆಕಿ ಗಂಡ ಮ್ಯಾಗಿನ ಸುಣ್ಣ ಹಚ್ಚಿ ಕೊಟ್ಟನಂತ. ಅಟ್ಲಾಗಿಟ್ಲ ಸಜ್ಜೆನೆಲ್ಲ ಇವ್ರಿಬ್ರು ಅಕ್ಕ ತಂಗಿ ಸೇರಿ ತೆಳಗಡೆದ್ ಬಡ್ಕೊಳ್ಳಂತ. ಅವ್ರ ಅತ್ತಿ ಓಸು ತಿಕ್ಕೊಟ್ಲಂತ. ಎಲ್ಲರೂ ಸೇರಿ ಜೋಡಿಸಿದ್ರತ್ತವ ಅವ್ರು. ನಮ್ಮ ಮನ್ಯಾಗ ಅದಾವ. ಇತ್ತಾರ ಕಡ್ಡಿ ತಗದು ಇತ್ತ ಗಿಡಂಗಲ್ಲ. ನಮ್ಮ ಜಲಮಾನ ತಿಂದು ಜೀರಿಗೆ ಅರಿತ. ಇವ ಯಾಕಾರ ಬರ್ತಾವ ಹಬ್ಬ, ಯಾಕಾರ ಈ ಮನಿ ಹಸನ ಮಾಡೋದು. ನನಗತ್ತು ಜಲವ ಸಣ್ಣಾಗಿ ಹೋಗ್ಬಿಡ್ತೈತೆ ನೋಡ. ಅದಕ್ಕವ ನಾನು ಈ ಸಲ ಏನು ಮಾಡಿ ಕಿತ್ತಿಲ್ಲ, ಆಟ ಧೂಳ ಹೊಡ್ಕೊಂಡು ಬಾರಿ ಸಿಟ್ಟು ಬಿಟ್ಟೇನೆ. ನಾನೇನ ಎಟ ಮಾಡ್ತಿ. ಇವಾಗ ನಾನು ಹಂಗೆ ಮಾಡ್ಬೇಕಂದ್ರೆ ನಮ್ಮ ಮನ್ಯಾಗ ದೀಪ ಒಂದು 9 ದಿನದ ಹಂಗೆ ಮಾಡೋಕ್ಕೂ ಬರೋದಿಲ್ಲ. ಬೇಕಾದ್ರೆ ದೀಪಾವಳಿಗೆ ನಾನು ಹಂಗೆ ಒರೆಸಿ ಧೂಳ ಹೊಡ್ಕೊಂಡು ಕೈ ಬಿಟ್ಟರೆ ನಡೀತೈತಿ. ಅವಾಗೂ ಲಕ್ಷ್ಮಿ ಕುಂಡ್ರಿಸ್ತೇ ಬಿಡು, ಮತ್ತು ನನಗೂ ಜೀವಕ್ಕೆ ಸಮಾಧಾನ ಆಗೋದಿಲ್ಲ. ಅವಾಗೂ ಒಂದ್ಸಲ ಮಾಡಬೇಕಾಗ್ತೈತೆ. ಆದರೆ ಇಟ್ಟೊಂದು ಏನು ಬಾಂಡೆ ತಿಕ್ಕಲ್ಲ. ಅವತ್ತು ತೆಳಗಿನ ಮಾಡಿ ತಿಕ್ಕೊಂಡು ಹಸನ್ ಮಾಡ್ಕೊತೀನಿ. ಮತ್ತೀಗ ಕಿತ್ತು ಓಟು ಧೂಳು ಹೊಡೆದು ಸಾರಿಸಬೇಕಾಗ್ತೈತಿ. ಆ ಸುಣ್ಣ ಬಡ್ದೆ ನಾನು ಒಳಗಡೆದು ಯವ್ವ ನಾನು 4 ದಿನ ಹೊತ್ತಾತು ಹಸನ್ ಮಾಡಕತ್ತು. ಇವತ್ತು ಬಾಂಡೆ ತಿಕ್ಕದು ಇವೊಂದಿಷ್ಟು ತಿಕ್ಕಿದ್ರೆ ಹಸನ್ ಮಾಡ್ದಂಗೆ ಮುಗೀತು ನೋಡಿ. ಇನ್ನೂ ಓಟು ಒಳಗಿನ ಕಸ ಒತ್ತಬೇಕು, ನೆಲ ಒರೆಸ್ಬೇಕು. ಇದ್ರ ಕುಟಾಗ ಮತ್ತು ಇವ್ ಹೊತ್ತಿಗೆ ಸರಿಯಾಗಿ ಬೇಚ್ ಹಾಕ್ಬೇಕಲ್ವ. ಕೂಳ ನೀರ ನಾಷ್ಟ ಅದೊಂದು ಹಣಗಲ್ಲ. ಮತ್ತು ಇವ್ರು ಓಸಿ ಜಳಕದ ಅರಿವಿ ಬೀಳ್ತಾವೆ, ಅವನ್ ತೆಕ್ಕಿ ಅರಿವಿ ಒಗದು ಹಾಕಬೇಕು. ದಿನ ಮಾಡೋ ಕೆಲಸನೂ ಮಾಡ್ಬೇಕು, ಅದ್ರ ಕುಟಾಗಿ ಇದನ್ನೂ ಮಾಡ್ಬೇಕು. ನನಗಂತೂ ಸಾಕಾಗೈತಿವ. ಯಾರನ್ನಾರು ಒಬ್ರು ಕರ್ಕೊಂಡು ಮಾಡೋಣ ಅಂದ್ರೆ ಅವು ಕೆಲಸದು ಕಮ್ಗ ಮಾಡಂಗಿಲ್ಲ. ಪಗಾರ ತೋತಾವು, ಹುಲ್ಲನ್ನ ಹೇಳಿ ತಿಂದಾರಂಗೆ ತೆರೆ 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 ಮಾಡ್ಕೋವು ಅವು ಕೆಲಸದು. ನೀನ ಹೌದು ಬಿಡ, ಇವು ಯಾವ ಕೆಲಸ ಕರ್ಕೊಂಡು ಬಂದ್ರು ಮುಗುಲಿಗಡಿತನ ಮಾಡ್ದಂಗೆ ಮಾಡ್ತಾವ. ನಾನು ಒಂದು ವರ್ಷ ನನಗೆ ಭಾಳ ಆರಾಮಿರಲಿಲ್ಲ. ಇರಿ ಬಸ್ಸಿನೂ ಕರೆದಿದ್ನಿವ. ಹಿಂಗೆ ದಸರಾ ಹಬ್ಬದಾಗ ಹೋದ್ಸಲಿಗೆ ನಾವು ನೋಡಿ ಬಾರಿ ಮತ್ತು ಒಟ್ಟು ಕ್ಲೀನ್ ಮಾಡಿಕೊಡ್ರಿ, ಏನೈತ ಪಗಾರ ನಾವು ಕೊಡ್ತೇನೆ ಅಂದ್ರೆ ನೀ ಅಂದಂಗೆ ತೆರೆ ತೆರೆ ಮಾಡಿ ಹೋಗ್ಬಿಟ್ರು ನೋಡುವ. ನನಗತ್ತು ಒಂದಿಟ್ಟು ಮನೆ ಸ್ವಚ್ಛ ಅನಿಸ್ತಿಲ್ವ. ನನಗರ ಹಳಾಳಿ ಹತ್ತಿ ಬಿಡ್ತು, ರೊಕ್ಕ ಕೊಟ್ಟೆ ಮನೆ ಹಸನಾಗಲಿಲ್ಲ ಅಂತಂದು. ಮತ್ತು ಅವ್ರು ತೆರೆ ತೆರೆ ಮಾಡಿ ಹೋಗಿದ್ದನ್ನು ಆರಾಮಿಲ್ಲ ಅಂದ್ರು. ಮತ್ತು ನಾನು ಎರಡು ಹುಡುಗಿಯಾರು ಕರ್ಕೊಂಡು ಮತ್ತು ಇಕ್ಕಟ್ಟು ಹಸನೆ ಮಾಡ್ಕೊಂಡು ಸಾಮಾನು ಹತ್ತಿಗಿಟ್ಕೊಂಡೆ ನಿನ್ನ. ಮಾಡಂಗಿಲ್ಲ, ಬರೋಬರಿ ಮಾಡಂಗಿಲ್ಲ. ಅವರು ಪಗಾರ ತೋತಾರ. ಅವರು ನಾವು ಏಟು ಕೊಡ್ತೇವೆ ಆಟ ಮಾಡ್ತಾರ. ನಮ್ಮ ಮನೆದು ನಾವು ಮಾಡ್ಕೊಂಡಂಗೆ ಆಕತ್ತಿ ನಾವು ಕೆಲಸದವ್ರು ಆಗೋದಾ ಇಲ್ಲ. ನೀನು ಎಷ್ಟೊತ್ತಾದ್ರೂ ಸರಿ ಹೊರಗೆ ಬರುವಲ್ಲ. ಏನು ಅಕ್ಕಿನ ಮನೆ ಹಸನು ಮಾಡಕತ್ತಾಳ ಹೆಂಗೆ? ಅವ್ರ ಹತ್ತಿನ ಎಲ್ಲ ಮಾಡ್ತಾಳೆ ಬದುಕು. ಅವ್ರದ್ದು ಹಸನ್ ಮಾಡೋದು ನಿನ್ನಾಗೆ ಮುಗ್ದೈತಿ. ಏನಾದ್ರು ಸುಮ್ ಕೂತಿದ್ದಾಳೆ. ಹುಡುಗರು ಮತ್ತು ಶಾಲೆಗೆ ಹೋಗ್ಯಾವು, ಟಿವಿ ನೋಡ್ಕೊಂಡು ಕೂತಿದ್ದಾಳೆ. ಸರಳಿ ನೆನಸ್ತಿದ್ದಂಗ ಬಂದಿಲ್ಲಲೇ. ಬಾ ನಿನ್ನ ನೆನ್ಸಾಕತ್ತಿದ್ದಿ ನೋಡಿ. ಯಾಕೆ ಸರಳಿ ಹೊರಗೆ ಬಂದಿಲ್ಲ ಅಂತಂದು? ಯಾಕೆ ಕೆಲಸ ಮಾಡತ್ತಿದ್ದೇನಾ? ಕೆಲಸ ಅಂತ ಏನಿರ್ಲಿಲ್ವ, ಸುಮ್ಮ ಅಡ್ಡಾಗಿದ್ದೆ. ನಮ್ಮ ಅತ್ತಿನ ಶರಣಮ್ಮರ ಮನೆ ಕಡೆ ಹೋಗಿದ್ಲಾ. ಇವು ಹುಡುಗರು ಶಾಲೆಗೆ ಹೋದ್ವಾ, ನಮ್ಮ ಮನೆಯವ್ರು ಹೊಲಕ್ಕೆ ಹೋದ್ರೆ ನಾನು ಅಡ್ಡಾಗಿದ್ದೆ. ಮತ್ತು ನಿಮ್ಮ ದನಿ ಕೇಳ್ತಾ ಅದಕ್ಕೆ ಹೊರಗೆ ಬಂದೆ. ನಾಷ್ಟ ಕೆಲಸ ಏನ್ಲೇ ಪ್ರೇಮಿ, ಇನ್ನೂ ತಿಕ್ಕವಾಗ ಮುಗ್ದಿಲ್ಲಲ್ಲ ನೀನು? ಮುಗಿಲಿಲ್ಲ ಮನೆ ಹಸನ್ ಮಾಡೋದು? ಬಾರಯ್ಯವ, ಒಬ್ಬರ ಮಾಡಿದ್ರೆ ಯಾರು ಮುಗಿತೈತಿ. ಇನ್ನೊಂದಿಟ್ಟು ಯಾರು ಒಟ್ಟು ಕೈ ಇಟ್ರೆ ಆಕತೆ. ನಮ್ಮ ಮನ್ಯಾಗಿನ ತಿಂದು ಬಿಟ್ಟು ಕುಂದಿರ್ತಾವು. ಏನೋ ಮಾಡ್ತಿ ಎಲ್ಲ ನಾನು ಒಬ್ಬಕ್ಕೆ ಬಡ್ಕೊಂಡು ಮಾಡ್ಬೇಕು. 4-5 ದಿನದ ಹೊತ್ತಾತಯ್ಯವ. ದಿನ ಒಂದೊಂದು ಮಾಡಾಕತ್ತೀನಿ, ಇನ್ನೂ ಮುಗಿದಿಲ್ಲ. ನಾಳೆಗೂ ಒಂದಿಟ್ಟು ಆಕತಿ. ಈಗ ಬಾಂಡೆ ಒಂದು ತಿಕ್ಕಿದ್ರೆ ಮುಗೀತು. ಇನ್ನೂ ಒಟ್ಟು ಉಳ್ದೈತಿ. ಪಡ್ಸಾಲಿ ಒಂದು ಮಾಡಿಲ್ಲ. ಪಡ್ಸಾಲೇನು ಭಾಳ ಹೊತ್ತಾಗೋದಿಲ್ಲ. ಒಟ್ಟು ಜೀಡಿ ತಕ್ಕೊಂಡು ಕಸ ಹೊತ್ಕೊಂಡು ಕಿಟಕಿ ಬಾಗಿಲು ಒರೆಸ್ಕೊತೇನೆ ನೆಟ್ಟ. ಈ ಅಡ್ಗೆ ಮನೆ ಕ್ವಾಣಿ ಜಗ್ಗ ಕೈ ಇಡ್ತೇವೆ. ಹೌದು ಸರಿ, ಕೇಳೋದ ಮರ್ತ್ ನೋಡಿ. ಏನ್ಲೇ ನಿಮ್ಮ ಮನ್ಯಾಗ ನೀನು ಬಾಯಿ ಆಗಾಕತ್ತಿತ್ತಲ್ಲ, ಗಂಡ ಹೆಂಡತಿ ಜಗಳ ಆಡಾಕ್ತಿದ್ರೇನ? ಜಗಳ ಆಡಕತ್ತಿದ? ಯಾವಾಗಲೇ ಸರಳಿ ಖರೇನ? ಎದ್ರ ಸಂಬಂಧ ಜಗಳ ಆಡದ? ಎದ್ರ ಸಂಬಂಧ? ಇಲ್ವಾ ಜಗಳ ಆಡೋದು ಏನಿರ್ಲಿಲ್ಲ ಬಿಡು. ಎಷ್ಟೊತ್ನಾಗ? ನಿನ್ನೆ ರಾತ್ರಿ 8 ಗಂಟೆ ಸುಮಾರು. ಅವಾಗ ನಿನ್ನ ರಾತ್ರಿ ಜಗಳ ಮಾಡಕತ್ತಿದ್ದಿಲ್ಲ. ನಾವು ಹಂಗೆ ಮಾತಾಡಕತ್ತಿದ್ವಿ. ಹುಡುಗಾಟ ಮಾಡ್ಕೊತ ಹಂಗೆ ಮಾತಾಡ್ಕೊತ ಬಂದಿಟ್ಟೆ. ದನಿ ಹೆಚ್ಚು ಮಾಡೋದಾಟ. ಹಂಗೇನು ಜಗಳ ಪಗಳಿಲ್ಲವ, ಏನಿಲ್ಲ. ಇದು ಮತ್ತು ನಾವು ನವರಾತ್ರಿಗೆ ದೀಪ ಹಾಕ್ತೇವಲ್ಲ, ಮತ್ತು ಹಿರಿಯರಿಗೆ ಮಾಡ್ತೇವೆ ನಾವು. ಅವಾಗನ ಅದಕ್ಕೆ ಒಂದಿಟ್ಟು ಅರಿಬಿ ಮತ್ತು ನಮ್ಮ ಅಜ್ಜಿಗೆ ಎರ್ಸಾಕ ದೋತ್ರ, ಶರ್ಟಿನ ಪೀಸ್, ಸೀರೆ ಎಲ್ಲ ತೊಗೊಂಬರ್ರಿ ಅಂತಂದ್ರೆ, ಬರೀ ಖರ್ಚು ಎಲ್ಲದಕ್ಕೂ ರೊಕ್ಕ ಕೇಳ್ತೀರಿ ಅಂತಂದ. ಅದಕ್ಕೆ ನಮ್ಮ ಅತ್ತಿ ಮತ್ತು ಹಿರಿಯರಿಗೆ ಮಾಡ್ದೆ ಯಾರಿಗೆ ಮಾಡ್ತಿ ಹಿಂಗೆ ಅಂತಂದು ಮಾತಾಡಕತ್ತಿದ್ದ. ಆಟ ಜಗಳ ಏನು ಇರ್ಲಿಲ್ಲವ. ನೀವು ಬೇಸಿ ಕೇಳತ್ತಿ ಜಗಳ ಮಾಡ್ದಂಗೆ ಆತ ನಿಮಗದು?
ಜಗಳ ಆದ್ರೆ ಹೇಳಿರೋದಕ್ಕೆ ಹಡಬಿಟ್ಟು ಏನ ಮಾತಾಡಕತ್ತಿದ್ರ ಅಂತ ಬಿಡ ನನಗೂ ಏನು ಕೇಳಿಲ್ವಾ ಎಷ್ಟೊತ್ನಾಗ ರಾತ್ರಿ 8ಕ್ಕೆ ಕೇಳಿಸಿಲ್ ಬಿಡ ನನಗೆ ನಾನು ಇಲ್ಲೇ ಹಂಗ ಸುಮ್ಮ ಬಾಗಲ ಕೂತಿದ್ದೆ ನೀನು ಐತಾರ ಅದಾರ ಒಂದಿರ್ಲಿಲ್ಲ ಕೂತಾಗ ಬಾಯಿ ಬಂತ ಅದಕ್ಕೆ ನಾನು ಏನವಾ ಇಟ್ಟೊತ್ನ ಬಾಯಿ ಮಾಡಕತ್ತಾರ ಅಂತ ನಾನು ಜಗಳ ಅನ್ಕೊಂಡೆ ಇರ್ಲೆ ಈ ಹಡಬಿಟ್ಟರು ಮನ್ಯಾಗ ಬಾಳೆ ಬದುಕು ಬಿಟ್ಟು ಮಂದಿ ಮನೆಗೆ ಕಿವಿ ಇಟ್ಟಿರ್ತಾರ ಏನೋ ನೋಡಿ ಅಯ್ಯ ಸಂಧ್ಯಾಕ ಜೈ ಏನ ನಾಷ್ಟಾ ಕೆಲಸ ಆಗೈತ್ ನೋಡು ನಿಮ್ದು ಏನವಾ ಪ್ರೇಮಿ ಮನೆ ಹಸನ ಮಾಡಕತ್ತಿದ್ ದಿನ ಮುಗ್ದಿಲ್ಲನ ಇನ್ನೊಂದ್ ದಿನ ಬಿಟ್ರೆ ಹಬ್ಬ ಚಲೋ ಆತು ನಮ್ದು ಮುಗಿಯೋದಲ್ಲ ಬಾರ್ವಾ ಹಬ್ಬ ಮುಗಿಯೋವರೆಗೂ ನಮ್ಮ ಮನೆ ಹಸನ ಮುಗಿಯೋದಲ್ಲ ಏನ್ ಈ ಕಡೆ ಏನಿಲ್ಲ ರತ್ನಿ ಹತ್ರ ಜಂಪರ್ ಹೊಲಕ್ ಹಾಕಿದ್ವಲ್ಲ ಇಸ್ಕೊಂಡ್ ಬರಾಕ್ ಹೊಂಟಿದ್ವಿ ಮತ್ ನೀವೆಲ್ಲ ತೊಗೊಂಬಂದ್ರೇನ ಅರ್ಬಿ ಗಿರ್ಬಿ ತಗೊಂಬಂದೆಲ್ಲ ಇಟ್ಟೆ ನಾವು ಸಾಕಿನ ಜಂಪರ್ ಇಸ್ಕೊಂಡ್ ಬರಾಕ್ ಹೋಗ್ಬೇಕ ನೋಡೋಣ ಯಾವಾಗ ಆಕೈತೆ ಹೋಗೋನ್ ಇನ್ನ ಐತಲ್ಲ ಟೈಮ್ 2 ದಿನ ಏನ್ ಕೆಲಸ ಮುಗಿಸ್ಕೊಂಡು ಆರಾಮಾಗಿರಿ ಕುಂತಂಗ ಐತಿ ಲಲ್ತಿ ಸರಳಿ ಲೇ ಜೈ ಕೆಲಸ ಎಲ್ಲ ಮುಗ್ದೈತಿ ನೋಡು ಬರ್ರಿ ಕುಂದ್ರ ಬರ್ರಿ ಹೋಗಂತ್ರಿ ಇಲ್ವಾ ಇವ ಆಕೆ ಹತ್ರ ಜಂಪರ್ ಇಸ್ಕೊಂಡು ಹಂಗ ಪೇಟೆಗೆ ಹೋಗಿ ಬರ್ಬೇಕು ಅಂದಿಟ್ಟು ಸಂಧ್ಯಾಕ ಏನೋ ತಗೊಳದೈತೆ ಅಂತ ಅದಕ್ಕೆ ಹೋಗಿ ಬರ್ತೀವಿ ಇಲ್ಲೇ ಕೂತ್ರ ಹೊತ್ತಾಕೈತಿ ಮತ್ ಸಂಜಿನ ಖಾಲಿ ಇದ್ರೆ ಬರ್ತೀವಿ ಹೇಳ ಏನ ಸಂಧ್ಯಾಕ ಸುಮ್ಮನೆ ನಿಂತಿಯಲ್ಲ ಯಾಕ ಮಾತಾಡಂಗಿಲ್ಲ ನಮ್ ಕುಟ್ರ ಹಂಗೇನಿಲ್ಲಲಿ ಮಾತಾಡ್ಸಾಕತ್ತಿದ್ರೆ ಈಗ ಮಾತಾಡಿಲ್ಲ ಮತ್ತೆ ನಾ ಹೇಳೋದೆಲ್ಲ ಈಗನ ಹೇಳಾಕತ್ತಿದ್ಲ ಅಂತ ಸುಮ್ಮನೆ ನಿಂತೆ ನಾಷ್ಟಾ ಹಂಗಾರ ನಿಂದು ಆಗೈತ್ ನೋಡು ನಡಿ ಅಜಯ್ ಹೊತ್ತಾಕೈತಿ ಬರ್ತೀವಿ ತಗೊಳ್ಳೆ ನಾನು ಪೇಟೆಗೆ ಹೋಗ್ಬೇಕು ಹೊತ್ತಾಕತಿ ಬಾರ ಸಂಧ್ಯಾಕ ಅಲ್ಲಿ ಲಲ್ತಿ ಇವ್ರಂತೂ ಇಬ್ರು ಜೋಡಿ ಹತ್ತಿದ್ದಂಗೆ ನೋಡ್ಲಿ ಎಲ್ಲಿ ಹೋದ್ರು ಜತಿ ಮ್ಯಾಗ ಹೊಕ್ಕಾರ ಜತಿ ಮ್ಯಾಗ ಬರ್ತಾರ ಈಕೆಂತೂ ಜೈ ಆ ಸಂಧ್ಯಾಕರ ಮನ್ಯಾಗಿಂದು ಸಂತಿ ಓಟು ಲೂಟಿನ ಮಾಡ್ತಾಳ ನೋಡ್ಲಿ ಬರೀ ಅವ್ರ ಮನೆಗೆ ಹೋಗ್ಕಾಳಂತ್ಲಿ ಎಲ್ಲದಕ್ಕೂ ಕೇಳಾಕ ಉಪ್ಪಿಂದ ಹಿಡಿದು ಮತ್ತೆ ಆಕಿ ಕೇಳ್ದಂಗ ಅವ್ರ ಮನ್ಯಾಗಿನ ಸಂತಿ ಕೊಡೋದಕ್ಕ ಮತ್ತೆ ಸಂಧ್ಯಾಕನ ಗೆಳತನ ಕಟ್ಟಾಳಕಿ ಇಲ್ಲ ಅಂದಿದ್ರ ಆಕಿ ಕುಟ್ಟಾಗ ಗೆಳತನ ಮಾಡ್ತಿದ್ಲನ ಅದಕ್ಕೆ ಸಿಗಲ್ಲ ಗೆಳತನ ಮಾಡ್ತಾರ ಇಲ್ಲ ಅಂದ್ರೆ ಗೆಳತನ ಯಾರು ಮಾಡೋದಿಲ್ಲ ಪ್ರೇಮಿ ಯಾರಿಗಿಂದ ಯಾರಿಗಾರ ಲಾಭ ಆಗೋದಿದ್ರೆ ಅವ್ರ ಕುಟ್ಟಾಗ ಹೆಚ್ಚು ಹೊಕ್ಕಾಡ್ಕೋತಾರ ಇಲ್ಲ ಅಂದ್ರೆ ಹೊಕ್ಕಾಡ್ಕೊಡೋದಿಲ್ಲ ಹಂಗ ಈಕಿ ಮನ್ಯಾಗಿನ ಅದಕ್ಕೆ ಸಿಗ್ತತಿ ಹೋದಾಗ ಗೋಧಿ ಇಟ್ಟತ ಜೋಳದ ಇಟ್ಟತ ಕಡ್ಲಿ ಇಟ್ಟತ ರವಾ ಅವಲಕ್ಕಿ ದಾಸಿ ಹಿಟ್ಟು ಮಾಡಿದ್ರೆ ದಾಸಿ ಹಿಟ್ಟು ಬಡ್ಡಿನ ಹಿಟ್ಟು ಮಾಡಿದ್ರೆ ಬಡ್ಡಿನ ಹಿಟ್ಟು ಇಡ್ಲಿ ಹಿಟ್ಟು ಮಾಡಿದ್ರೆ ಇಡ್ಲಿ ಹಿಟ್ಟು ಇಡ್ಲಿ ರವಾ ಒಂದ್ ದ್ರಾಕ್ಷಿ ಗೋಡಂಬಿ ಉಪ್ಪ ಖಾರ ಅರಸನ ಪುಡಿ ಎಣ್ಣೆ ತುಪ್ಪ ಎಲ್ಲ ಇಸ್ಕೊಂಡು ಹೋಗ್ತಾಳೆ ಮತ್ತೆ ಈಕಿ ಕೊಡ್ತಿರ್ಬೇಕಾದ್ರೆ ಈಕಿ ಗೆಳತನ ಯಾಕೆ ಬಿಡ್ತಾಳೆ ಅದ ಕುಲಕರ್ಣಿ ಕಮಲವಕ್ಕನ ಗೆಳತನ ಮಾಡ್ತಾಳನ ಯಾಕಂದ್ರೆ ಆಕಿ ಕಮಲವಕ್ಕಿಗೆ ಸುಟ್ಟು ಬಳ ಸುಣ್ಣಾನು ಇಡೋದಿಲ್ಲ ಅದಕ್ಕೆ ಕುಲಕರ್ಣಿ ಕಮಲವಕ್ಕಂದು ಈಕಿಗೆ ಹಾಕೋದಿಲ್ಲ ಹೇಳ್ತಾಳೆ ಮೊನ್ನೆ ಕೇಳಿದಿಲ್ಲ ಅಯ್ಯಯ್ಯ ಕುಲಕರ್ಣಿ ಕಮಲವಕ್ಕಿ ಏನ್ ಬಿಡಯ್ಯವ್ವ ಏನ್ ರೊಕ್ಕ ಬಿಡ್ಲಿ ಜೀವ ಬಿಡ್ಲಿ ಅಂತಾಳು ರೊಕ್ಕ ಅಂತಾಳೆ ಯಾರಿಗೆ ಏನ್ ಕೊಟ್ಟಿತ್ತದು ಅಯ್ಯಯ್ಯ ಅಷ್ಟಮಿ ಮಾಡ್ತಾಳ ಒಬ್ಬ ಬಟ್ಟು ಕುಂಕುಮ ಕೊಟ್ಟಿಲ್ಲ ಒಂದ್ ಬಟ್ ಕುಂಕುಮ ಕೊಟ್ರೆ ಆಕಿಗೆ ಏನು ಬಡತನ ಬರ್ತಿತ್ತು ಯಾರು ಓಣ್ಯಾನವ್ರು ಖರೀದಂಗ ಅಷ್ಟಮಿ ಮಾಡಿದ್ಲತ್ತ ಅಂದ್ ಆಡ್ಕೊಂಡು ನೋಡಿ ಎಲ್ಲಕ್ಕಿರು ಅದಕ್ಕೆ ಸಿಕ್ಕತ್ತಂದ್ರೆ ಅಟ್ಟ ಗೆಳತನ ಮಾಡ್ತಾಳ ಅದ ಒಂದ್ಸರಿ ಸಂಧ್ಯಾಕ ಇಲ್ಲ ಅಂದ್ ನೋಡಿ ಮಾರನೇ ದಿನ ಆಕಿ ಗೆಳತನ ಬಿಡ್ತಾಳ ಆಕಿ ಬಾಳ ಹಡಿಬಿಟ್ಟದಾಳಿಕಿ ಜೈ ನಾಲ್ಕಣ್ಣು ನೋಡುವ ಜೈ ಹಿಂಗದಾಳ ಅಲ್ಲ ಅದು ಎದಕ್ಕೆ ಬರ್ತೈತೆ ನೀನು 3 ದಿನದ ಒಬ್ರು ಕೊಡೋದು ನಮ್ಮ ಮನೆ 8 ದಿನ ನಡೀತೈತಿ ಅಲ್ಲ ಗುಣ ನೋಡಿ ನಡೆ ನೋಡಿ ಗೆಳತನ ಮಾಡೋದ ಹೋತನ ಕಾಲ ಅಂತಿನ್ನ ಹಿಂಗೆ ಲಾಭ ಬರ್ತೈತೆ ಅಂದ ಕಡೆಗೆ ತಿರ್ಕೊಂಡು ಹೋಗಂತ ಹಡ್ಬಿಟ್ಟಾರೆ ಹೆಚ್ಚಾಗ್ಯಾರ ನೋಡಿ ಹೌದವಾ ಭಾಳ ಮಂದಿ ಹಂಗೆ ಮಾಡ್ತಾವ ಈಕಿನೂ ಈಕಿ ಬಸ್ಸಿ ಈರಿನೂ ಹಂಗೆ ಮಾಡ್ತಾವತ್ತ ಬಿಡ ಅಯ್ಯಯ್ಯ ಬಸ್ಸಿ ಇರೋದು ಕೇಳಿ ಹೇಳ್ತೀನ ಗೌಡ್ರು ಅಂತ ಯಾಕೆ ಹೋಗ್ತಾರ ಅವರು ಗೌಡ್ರ ಮನೇದು ಏನಾರ ಕೇಳಿ ನಮಗೆ ಗೊತ್ತೇ ಇಲ್ಲವಾ ನಾವು ಹೊಕ್ಕೀವಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅಟ್ಟ ಅಂತಾರ ಅವರು ಗೌಡ್ರ ಮನೆಯಾಗಿಂದು ಪಿನ್ ಸುದ್ದಿ ಗೊತ್ತಿರ್ತೈತಿ ಯಾಕೆ ಅವ್ರದ್ದು ಹೇಳೋಂಗಿಲ್ಲ ಗೌಡ ಇವ್ರಿಗೆ ಕೇಳ್ದ ರೊಕ್ಕ ಕೊಡ್ತಾನ ಕಾಳು ಕೊಡ್ತಾನ ಜೋಳ ಕೊಡ್ತಾನ ಅಕ್ಕಿ ಕೊಡ್ತಾನ ಕೇಳ್ದಂಗ ಹುಡುಗರು ಸಾಲಿ ಫೀಸ್ ಕಟ್ಟಕ್ಕೆ ರೊಕ್ಕ ಕೊಡ್ತಾನ ಅಂದಲೇ ಗೌಡ್ರನ್ನ ಮುಚ್ಕೋತಾರ ಅವರು ಅದ ಗೌಡ್ ಕೊಡ್ಲಿಲ್ಲ ಅಂದಿದ್ರ ಗೌಡಂದು ಊರು ತುಂಬ ಠಾಮ್ ಹೊಡ್ಕೊಂಡು ಬರ್ತಿದ್ರಿ ಇದ ಹಡಿಬಿಟ್ಟಾರ ಪೈಲ ಎಲ್ಲ ನೋಡಿ ಇಲ್ಲ ಆಕಿ ಸೋಬಿದ್ದಾಗ ಅವ್ರ ಮನೆದೆಲ್ಲ ಊರಿಗೆ ಸುದ್ದಿ ಹಬ್ಬಿಸ್ತಾರ ಇವ್ರು ಚಿನ್ನಾಲ್ಯಾರ ಈಗ ಎಲ್ಲ ಆಕಿ ಸೋಬಿ ಹೋದ್ಮೇಲೆ ಇವ್ರಿಗೆ ಹೆಚ್ಚು ಕೊಡಾಕತ್ತಾನ ಈಗ ಏನಾರ ಅವ್ರದ್ದು ಕೇಳು ಏನೈತೇನವ ನಮಗೆ ಗೊತ್ತಿಲ್ವಾ ನಾವು ಹೊಕ್ಕೇವ್ಯಾ ನಮ್ದು ಅಟ್ ಮಾಡ್ಕೋತೇವ್ಯಾ ಅವ್ರು ಹೆಚ್ಚು ನಮ್ಮ ಮುಂದೆ ಏನೂ ಮಾತಾಡೋಂಗಿಲ್ಲ ನಾವು ಮಾಡಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಬಂದು ಬಿಡ್ತೇವ್ವ ಅಂತಾರೆ ಈ ಚಿನ್ನಾಲ್ಯರ ಇಬ್ಬರ ಗೌಡ್ರ ಮನೆ ಕೆಲ್ಸಕ್ಕೆ ಹೋಗೋದ್ರಿಂದ ಪಾಪ ಅದೇ ಮೇಲೆ ಕೆಲ್ಸಕ್ಕೆ ಹೋಗೋದು ಬಿಟ್ಟೈತಿ ಗೊತ್ತೈತೇನ ಅಂತ ಚಿನ್ನಾಲ್ಯರ ಅದಾರ ಅವ್ರಿಬ್ರು ಈರಿನು ಬಸ್ಸಿನು ಕೆಟ್ಟು ಸುಮಾರು ಸುಳ್ಯಾರ ಅದಾರ ಅವ್ರತ್ತು ಲಲ್ತಿ ಏನು ಹೊಲಸಬೇಕಿಲ್ಲ ಹಂಗೆಲ್ಲ ಬೈಬ್ಯಾಡ್ರಿ ಹೊಲಸು ಮಾತು ಅದು ಬಿಡ ಸರಳಿ ನನಗೆ ಸಿಟ್ಟ ಬರ್ತೈತೆ ನೋಡುವ ಅಲ್ಲೇ ಪ್ರೇಮಿ ನೀನು ನೋಡಿ ನಾನಾತ ನೀನಾತ ಸರಳಿ ರತ್ನಿ ಮತ್ತು ಕಿ ಮಾದಕ್ಕ ದಾನಮ್ಮ ಚಂದ್ರಿ ನಾವೆಲ್ಲ ಏಸು ವರ್ಷದಿಂದ ಗೆಳತಾರ ಅದೀವಿ ಅಲ್ಲ ಯಾವಾಗಾರ ಒಂದಿನ ನಮ್ಮ ಮನ್ಯಾಗ ಏನಾರ ಸ್ಪೆಷಲ್ ಮಾಡಿದ್ದಿನ ನೀವು ನಮಗೆ ಕೊಟ್ಟಿರಿ ನಾವು ನಿಮಗೆ ಕೊಟ್ಟಿವಿ ಅದಿತ್ತು ಆದರೆ ಹಿಂಗೆ ಕೊಡತಗಳ ವಿಚಾರಕ್ಕೆ ಕೊಡೋದ್ರ ನಮಗೆ ಕೊಡ್ತಾರ ನಾವು ತಿಂದೇವಿ ಅನ್ನೋ ಋಣಕ್ಕೆ ಅಂದ್ರೆ ನಾವು ಗೆಳತನ ಮಾಡೇವಿ ಇಟ್ಟು ವರ್ಷ ಆಯ್ತು ಅಲ್ಲ ನಿಂದು ಲಗ್ನ ಆಗಿ 10-15 ವರ್ಷ ಹಾಕಿ ಬಂತು ಸರಳಿದು ಲಗ್ನ ಆಗಿ 10-12 ವರ್ಷ ಹಾಕಿ ಬಂತು ನಂದು 18-20 ವರ್ಷ ಹಾಕಿ ಬಂತು ಲಗ್ನ ಆಗಿ ಮಾದಕ್ಕರೆಲ್ಲ ನಾವು ಬರೋಕ್ಕೂ ಮುಂಚೆನೇ ಅದಾರ ಅವರು ಎಂದೆಂದು ಹಿಂಗೆ ಮುಸ್ರಿ ಗೆಳತನ ಮಾಡಿಲ್ಲವ
ಇವು ಏನ ಕಸಬರ್ಗಿಗಳು ಮುಸ್ರಿಗೆ ಆತನ ಮಾಡ್ತಾವು. ಬಿಳ್ಳೆಲಲ್ತಿ ಅದೇನು ಮುಸ್ರಿ ಗೆಳತನ ಏನು ಶಾಶ್ವತ ಅಲ್ಲ. ನಾವು ಎಂದು ಮುಸ್ರಿ ಗೆಳತನ ಮಾಡಲಿಲ್ಲದಕ್ಕೆ ನಾವೆಲ್ಲ ಎಟ್ಟ ಹೊಡೆದಾಡಿದ್ರು ಒಂದ ಓಣ್ಯಾಗಿರೋದಕ್ಕೆ ಒಂದ ಅಕ್ಕ ತಂಗಿರಂಗೆ ಜೀವನ ಮಾಡಕತ್ತೀವಿ 8 ವರ್ಷದಿಂದ. ಅಲ್ಲ ಸರಳಿಗೂ ನನಗೂ ಎಷ್ಟು ಜಗಳ ಬಂದೈತಿ, ನನಗೂ ನಿನಗೂ ಎಷ್ಟು ಜಗಳ ಬಂದೈತಿ. ನಾವು ಎಂದಾರ ಮಾತು ಬಿಟ್ಟೇವೇನು? ಎಷ್ಟು ಚಂದ ಮಾತಾಡ್ಕೊಂಡು ಅದೇವಿಲ್ಲ. ಹಂಗನ ಮಾದಕ್ಕೆ ಬೈತೀವಿ, ದಾನವಿಗೆ ಬೈತೀವಿ, ಚಂದ್ರಿಗೂ ಬೈತೀವಿ. ಆದ್ರೆ ನಾವು ಎಂದ ಅವ್ರ ಮೇಲೆ ಹವಾ ಮಾಡಕ್ಕೆ ಹೋಗಿಲ್ಲ, ಜಿದ್ದಿ ಮಾಡಕ್ಕೆ ಹೋಗಿಲ್ಲ. ಮತ್ತು ಅಲ್ಲ ಮಾತಾಡ್ತೇವೆ ಬಿಡು, ಸಿಟ್ಟು ಬಂದಾಗ ಅಟ್ಟು ಬಿಟ್ರೆ ಅವ್ರ ಕೂಟ ಮುಸ್ರಿ ಗೆಳತನ ಕೊಟ್ಟಾಗೊಂದು ಕೊಳ್ಳಿಲ್ದಾಗ ಒಂದು ನಾವು ಎಂದೂ ಮಾಡಿಲ್ಲವ. ಖರೆ ಇದು ಹೌದು. ಮತ್ತೆ ಅಂತ ಗೆಳತನ ಶಾಶ್ವತ ಇರ್ತಾವ. ಇದೇನೇವ ಮುಸ್ರಿ ಗೆಳತ ಕೊಟ್ಟಾಗೊಂದು ಕೊಡ್ಲಿಲ್ದಾಗೊಂದು. ಇನ್ನೊಂದು ಗೊತ್ತನ, ಈ ಸಂಧ್ಯಾ ಅಕ್ಕರ ಮಗಳು ರೋಹಿಣಿ ಈ ಜೈಲಿಗೆ ನಿಟ್ನೆಲ್ಲ ಸೇರುವುದಿಲ್ಲ. ಅಲ್ಲ ಯಾರ್ದಾದ್ರು ಬಾಳೆ ಅಟ್ಟ ಇರ್ತೈತ್ಲೆ ಪ್ರೇಮಿ. ಅಲ್ಲ ಎಲ್ಲಾರು ದುಡ್ದ ತಿನ್ನೋರು. ಈಕೆ ಒಂದೊಂದು ಉಪ್ಪಿನ ಹಳಗು ಅವ್ರ ಮನೆಗೆ ಹೋದ್ರೆ ಏನ್ ಸರಿ ಇರ್ತೈತಿ? ಎಲ್ಲಾನು ತಂದು ಇಟ್ಕೊಂಡು ಬಾಳೆ ಮಾಡಕ್ಕಾಗಿಲ್ಲ ಅಂದ್ರೆ ಎಂತ ಬಾಳೆನ, ಎಂತ ಸಂಸಾರನ ಇವ್ರದು. ಇನ್ನೊಂದು ಗೊತ್ತೈತಿ, ನಾ ಕಮಲವ್ವ ಅಟ್ ಜಿಪ್ಪುಣದಾಳ ಅಂತಾಳಿಲ್ಲ, ಜೈ ಅಕ್ಕಿ ಹತ್ರನ ಬಿಡೋದಿಲ್ಲ, ಅಕ್ಕಿ ಹತ್ರನ ವಸೂಲಿ ಮಾಡ್ತಾಳ. ಗೊತ್ತೈತಿನ ತಿಳ್ಕೊನಿ. ಅಂತ ಅಷ್ಟಮ್ಯಾಗ ಓಣ್ಯಾಗ ಒಬ್ಬರಿಗೆ ಅರ್ಶನ ಕುಂಕುಮ ಕರೆದಿಲ್ಲಕಿ, ಒಬ್ಬರಿಗೆ ಮುತ್ತೈತನ ಮಾಡಿಲ್ಲ. ಈಕಿ ಕರೆದಿದ್ಲತ್ತ ಮುತ್ತೈತನಕ. ಏನ ಮಾಡ್ತಿ ಅಂತ ಜಿಪ್ಪುನ ಜೀನ್ ಹಂಕ ಅತ್ತಿ ಸಸಿನ ಮಳ್ಳ ಮಾಡಿ ಇಟ್ಕೊಂಡಾಳಿಕಿ. ಹತ್ತದ್ರಾಗ ಇನ್ನ ಸಂದೇಹ ಯಾವ ಲೆಕ್ಕ ಐತಿ? ಇದು ಖರೆ ಬಿಡು, ಮಾತ್ನಾಗ ಮಳೆ ಮಾಡ್ಬಿಡ್ತಾಳೆ. ಬರೀ ಅವ್ರ ಮುಂದೆ ಅವ್ರನ್ನ ಹೊಗಳಿ ತನ್ನ ಕೆಲಸ ಮಾಡಿಸ್ಕೊಂಡು ಹಿಂದೆ ಅವ್ರನ್ನ ತೆಗಳ್ತಾಳಿಕಿ. ಏನು ಮಾಡ್ತಿ? ಇಟ್ಟೆಲ್ಲ ಸಂಧ್ಯಾ ಅಕ್ಕನ ತಿತ್ತಾಳ. ಆ ಸಂಧ್ಯಾ ಅಕ್ಕನ ಮಗಳದನ ಹಿಂದೆ ತಟ್ಟಿಲೆ ಇಟ್ಟು ಬುಟ್ಟಿಲೆ ತೂರ್ತಾ. ಅವ್ರ ಮನ್ಯಾಂದ ಅನ್ನ ತಿಂದಿದ್ದಕ್ಕರ ಋಣ ಇಟ್ಕೊಂಡು ಅವ್ರದ್ದು ಮಾತಾಡಬಾರ್ದಿಕ್ಕಿ ಖರೆ ಅಂದ್ರೆ. ಹೊದಲೇ ಪ್ರೇಮಿ ಚಂದ್ರಿ ಈಕೇನೇವ ಲಲ್ತಿ. ಹೌದವ, ಬಡ ಬಡ ತಿಕ್ ಮಂದಿ ಮನೆ ಉಸಾವರಿ ನಮ್ಗೆ ಹಾಕಬೇಕು. ದೌಡ್ ಮುಗಿಸಿ ಮತ್ತು ನಾವು ಜಬ್ಬರ್ ಹೊಲಕ್ಕೆ ಹಾಕಿದ್ವಲ್ಲ ರತ್ನಿಯರ ಅಂಗಡಿಗೆ ಹೋಗ್ಬರ ನಡಿ. ಹೋಗೋಣ. ಸರಳಿ ನೀನು ಬರ್ತೀಯಾನ? ಬರ್ತೀನಿ. ನಾನು ಅದನ್ನ ಕೇಳ್ಬೇಕತ್ತನ ಬಂದು ನೋಡು. ಹೋಗೋ ಮುಂದೆ ನನ್ನ ಕರೀರಿ. ಮತ್ತು ನಾವು ಇದಕ್ಕೆ ಹಿರಿಯರು ಮಾಡೋದೈತಲ್ಲ ಎರ್ಸಾಕ ನನಗೂ ಸೀರೆ ಟವಲ್ ಮತ್ತು ಶರ್ಟ್ ಪೀಸ್ ಎಲ್ಲ ಬೇಕಾ. ಮತ್ತು ಆಕೆ ಶರ್ಟ್ ಪೀಸ್ ಎಲ್ಲ ತಂದಾಳ, ಹಬ್ಬದ ಸಂಬಂಧನ ಏರಿಸ್ತಾರಂತಂದು ನಮ್ಮ ಮನೆ ರೊಕ್ಕ ಕೊಟ್ಟು ಹೋಗ್ಯಾರ. ಹೋಗಿ ತೊಗೊಂಬರಣ್ರಿ. ನಮ್ಮ ಅತ್ತಿ ಕರೆದೆ. ಆಕೇನಂದ್ರೆ ಈಕಿನ ಪ್ರೇಮಿ ಇರಲ್ಲ ಅಲ್ತವನಾರ ಕರ್ಕೊಂಡು ಹೋಗ್ಕೊಂಬ ಹೋಗುವ, ನಾ ಎಲ್ಲಿ ಬರಲಿ ಅಂದ್ಲು. ಹೋಗ್ಬರ ನಡ್ರಿ. ಹಂಗಾರೆ ನಾನು ಬರ್ತೀನಿ. ತಗೊಳ ಪ್ರೇಮಿ, ತಿಕ್ಕದ ಮುಗಿತನ ಬಡ ತಿಕ್ ಮುಗಿಸಿ ಜಳಕ ಗಿಳಕ ಮಾಡ್ತಾ ಯಾರ ಒಂದು 4 ಗಂಟೆ ಸುಮಾರು ಹೋಗ್ಬರನ್. ಆತಾತು.